ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟ ನಂತರ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಿನ್ನೆ ಕಾಂಗ್ರೆಸ್ನವರು ಭೇಟಿ ಕೊಟ್ಟಿದ್ರಲ್ವಾ, ಹಾಗಾಗಿ ಸಿದ್ದರಾಮಯ್ಯನವರು ಒಕ್ಕಲಿಗ ಸಮಾಜಕ್ಕೆ ಏನು ಮಾಡಿದ್ದಾರೆ, JDS-ನಲ್ಲಿ ಇದ್ರಲ್ಲ ಆಗ ಏನು ಮಾಡಿದ್ರು, ಒಕ್ಕಲಿಗ ಸಮಾಜಕ್ಕೋಸ್ಕರ ಏನು ಕೊಡುಗೆ ಕೊಟ್ಟಿದ್ರು, ಆಮೇಲೆ ಏನು ಮಾಡಿದ್ರು, ಸಿದ್ದರಾಮಯ್ಯನವರ ಒಕ್ಕಲಿಗರ ಕಾಳಜಿ ಅನ್ನೋದು ಎಷ್ಟು ಮಟ್ಟಿಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಲೋಕಸಭೆ ಎಲೆಕ್ಷನ್ ಬಂದ ಮೇಲೆ ಒಕ್ಕಲಿಗರ ಬಗ್ಗೆ ಪ್ರೀತಿ ಬಂದಿದೆ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರು ಈಗ ಒಕ್ಕಲಿಗ ಮಠಕ್ಕೆ ಭೇಟಿ ಕೊಡ್ತಿದ್ದಾರೆ. ಒಕ್ಕಲಿಗ ನಾಯಕರ ಸಭೆ ಮಾಡಿ ನಮಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರು ಯಾವಾಗ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲ ಗೊತ್ತಿದೆ. ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ದ ವೇಳೆ HD ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಯುಗಾದಿ ಹಬ್ಬ ಏನು ಮುಗಿಸಿದ್ದೇವೆ. ಈ ವರ್ಷದ ಯುಗಾದಿಯ ಕ್ರೋಧಿ ಸಂವತ್ಸರದ ಮೊದಲನೆಯ ದಿನ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDS-ನ ಅಭ್ಯರ್ಥಿಗಳೆಲ್ಲ ಮೊದಲನೇ ಹಂತದಲ್ಲಿ 14 ಕ್ಷೇತ್ರದಲ್ಲಿ ಚುನಾವಣೆಗಳಿದೆ. ವರ್ಷದ ಮೊದಲನೇ ದಿನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಅಶೋಕ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ GT ದೇವೇಗೌಡರು, ನಾವೆಲ್ಲರೂ ಹಲವಾರು ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರು, ನಮ್ಮ ಅಭ್ಯರ್ಥಿಗಳೇನಿದ್ದಾರೆ, ಜೊತೆಗೆ ಮೈಸೂರಿನ ಎರಡೂ ಪಕ್ಷಗಳ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು, ಕೋಲಾರದ ಮಲ್ಲೇಶ್ ಬಾಬು ಅವರು, ಅಲ್ಲಿಂದ ಮಂಡ್ಯದಿಂದ ನಾನು ಸಹ ಅಭ್ಯರ್ಥಿ ಇದ್ದೇನೆ. ನಾವೆಲ್ಲರೂ ಇವತ್ತು ಜೊತೆಗೂಡಿ ಹಲವಾರು ಶಾಸಕ ಮಿತ್ರರೆಲ್ಲ ಸೇರಿ ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ಬಂದಿದ್ದೇವೆ. ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇವೆ. ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಅದರ ಜೊತೆಗೆ ಇವತ್ತು ಮಧ್ಯಾಹ್ನ ವರ್ಷದ ತೊಡಕನ್ನು ಎಲ್ಲ ನಾವು ಮಿತ್ರಗಳೆಲ್ಲ ಸೇರಿ ಒಂದು ಮಧ್ಯಾಹ್ನದ ಔತಣ ಕೂಟದಲ್ಲಿ ಬೇರೆ ಬೇರೆ ವಿಷಯಗಳು ನಾವೇನು ಚರ್ಚೆ ಮಾಡಬೇಕಾಗಿದೆ. ಚುನಾವಣೆಯಲ್ಲಿ ಮೊದಲನೇ ಹಂತದ 14ಕ್ಕೆ 14 ಕ್ಷೇತ್ರಗಳಲ್ಲಿ ನಮ್ಮ ಮೈತ್ರಿಯ ಅಭ್ಯರ್ಥಿಗಳು, NDA ಅಭ್ಯರ್ಥಿಗಳು ಗೆಲ್ಲೇಬೇಕು. ಆ ನಿಟ್ಟಿನಲ್ಲಿ ಕೆಲವು ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀರೋ, ಇಲ್ಲ ರೌಂಡ್ ಟೇಬಲ್ ಔತಣಕೂಟ ಅಂತ ಕರಿತೀರೋ, ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ 14 ಸ್ಥಾನವನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸ್ಟ್ರಾಟಜಿ ಮಾಡಬೇಕು, ಮಾಡ್ತಾಯಿದ್ವಿ. ಇಲ್ಲಿ ಸಮುದಾಯಕ್ಕಿಂತ ಹೆಚ್ಚಾಗಿ ಚುಂಚನಗಿರಿ ಕ್ಷೇತ್ರ ಎಲ್ಲ ಸಮಾಜಗಳನ್ನು ಗೌರವಿಸ್ತಕ್ಕಂಥ ಕ್ಷೇತ್ರ ಇದು. ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರೇನಿದ್ದರು, ಅವರ ಕಾಲದಿಂದಲೂ ಸಣ್ಣ ಪುಟ್ಟ ಸಮಾಜಗಳ ಗುರುಪೀಠಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದರಲ್ಲಿ ಈ ಕ್ಷೇತ್ರದಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೇನಾಗಿದೆ. ಇಲ್ಲಿ ಬರೀ ಒಂದು ಸಮಾಜಕ್ಕೆ ಮುಖ್ಯ ಅಲ್ಲ, ಹಲವಾರು ಸಮಾಜಗಳಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿರತಕ್ಕಂಥ ಈ ಒಂದು ಚುಂಚನಗಿರಿ ಕ್ಷೇತ್ರದಲ್ಲಿ ಇವತ್ತು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇತ್ತು. ಅದಕ್ಕೆ ಬಂದಿದೆ.